ಹಲೋ ಮೈ ಸಿಸ್ಟರ್. ನೀವು ಮದುವೆ ಆದಮೇಲೆ ತುಂಬ ಓವರ್‌ವೆಲ್ಮ್ ಆಗಿದ್ದೀರಾ? ಮನೆ, ಮಕ್ಕಳು, ರಿಲೇಶನ್‌ಶಿಪ್ ಅಂತ ಮ್ಯಾನೇಜ್ ಮಾಡ್ತಾ ಮಾಡ್ತಾ. ಹಾಗಿದ್ರೆ ನೀವು ರೈಟ್ ಪ್ಲೇಸಲ್ಲಿದ್ದೀರಾ. ಎಲ್ಲರಿಗೂ ನಮಸ್ಕಾರ. ಅ ವಾರ್ಮ್ ವೆಲ್ಕಮ್ ಟು ದಿಸ್ ಬ್ಯೂಟಿಫುಲ್ ಬಿಗಿನಿಂಗ್. ಐ ಆಮ್ ರಶ್ಮಿ, ಆನ್ ಎಮೋಷನಲ್ ವೆಲ್ನೆಸ್ ಮೆಂಟರ್ ಆ್ಯಂಡ್ ದ ಫೌಂಡರ್ ಆಫ್ ಎಂಪವರ್ ಹರ್ ಸರ್ಕಲ್. ಈ ಚಾನಲ್‌ನ ಏನದ್ರ ಬಗ್ಗೆ ಅಂತಂದರೆ, ನಾನು ಈ ಸ್ಪೇಸ್‌ನ ಡೆಡಿಕೇಟೆಡ್ ಆಗಿ ಎಂಪವರಿಂಗ್ ವುಮೆನ್ಸ್ ಲೈಕ್ ಯು. ನೀವು ಯಾವ ಥರ ಕಾನ್ಫಿಡೆನ್ಸ್‌ನ ಬಿಲ್ಡ್ ಮಾಡ್ಕೊಬೇಕು, ಯಾವ ಥರ ರಿಲೇಷನ್‌ಶಿಪ್‌ನ ಸ್ಟ್ರಾಂಗಾಗಿ ಬಿಲ್ಡ್ ಮಾಡ್ಕೊಬೇಕು, ಮತ್ತು ಎಮೋಷ್ನಲಿ ನೀವು ಯಾವ ಥರ ಸ್ಟ್ರಾಂಗ್ ಆಗಿರಬೇಕು ಅಂತ ತಿಳಿಸ್ಕೊಡೋ ಅಂಥ ಚಾನಲ್ ಇದು. ಸಿ, ನೀವು ಎಮೋಷ್ನಲಿ ಸ್ಟ್ರಾಂಗ್ ಆಗಿದ್ರೇ ನೀವು ಮನೇಲಿ ಎಲ್ಲ ಕೆಲಸಗಳನ್ನು ನೀಟಾಗಿ ಮ್ಯಾನೇಜ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರ. ನೀವು ಯಾವಾಗ ಕುಗ್ಗಿದ್ರೆ ಈವನ್ ಅಟ್ ದ ಸೇಮ್ ಟೈಮ್ ಮನೇಲಿ ಏನಪ್ಪ ಯಾರಿಗೂ ನೆಮ್ಮದಿ ಅನ್ನೋದಿರೋದಿಲ್ಲ. ಎಲ್ಲ ಮನೆಯಲ್ಲೂ ಹೆಣ್ಣು ಸ್ಟ್ರಾಂಗ್ ಆಗಿರಬೇಕು. ಒಂದು ಮನೆ ಬೆಳಿಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಅದು ಹೆಣ್ಣೇ ಆಗಿರ್ತಾರೆ. ಹಾಗೆ ಅದೇ ಮನೆ ಹಾಳಾಗಬೇಕಂತಂದ್ರೂ ಹೆಣ್ಣೇ ಆಗಿರ್ತಾರೆ. ಯಾಕೆ ಅಂದರೆ ಇದೆಲ್ಲರಿಗೂ ಗೊತ್ತಿರೋಂಥ ವಿಷಯ. ಎಲ್ಲ ಮನೆಗೂ ಮಹಾಲಕ್ಷ್ಮಿ ಅಂತಂದರೆ ಅದು ಹೆಣ್ಣೆ. ಸೊ ಅವರೊಬ್ಬರು ಮನೇಲಿ ಖುಷಿ ಖುಷಿಯಾಗಿ ನಗ್ನಗ್ತಾ ಓಡಾಡ್ಕೊಂಡಿದ್ರೆ ಆ ಮನೇಲಿ ಮಹಾಲಕ್ಷ್ಮಿ ಓಡಾಡ್ಕೊಂಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ಅದಕ್ಕೆ ಎಲ್ಲ ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಬೇಕು. ಎಲ್ಲದರಲ್ಲೂ ಎಮೋಷ್ನಲ್ಲಿ, ಕಾನ್ಫಿಡೆನ್ಸಲ್ಲಿ, ರಿಲೇಷನ್‌ಶಿಪ್ಪಲ್ಲಿ ಎಲ್ಲದರಲ್ಲೂ ಸ್ಟ್ರಾಂಗ್ ಆಗಿರಬೇಕು. ಅದನ್ನು ಟೀಚ್ ಮಾಡೋವಂಥದ್ದೇ ಈ ಚಾನಲ್. ಇಲ್ಲಿ ನನ್ನ ಪರ್ಸನಲ್ ಸ್ಟೋರಿನ ಸ್ವಲ್ಪ ಶೇರ್ ಮಾಡ್ತೀನಿ. ನಾನು ಮದುವೆಗಿಂತ ಮುಂಚೆ ಎಲ್ಲರ ಹೆಣ್ಮಕ್ಳ ಥರ ಮನೇಲಿ ಏನೂ ಅಷ್ಟೊಂದು ಹೆವಿಯಾಗಿ ಏನು ಕೆಲಸ ಮಾಡ್ತಿರಲಿಲ್ಲ. ನಮ್ಮ ತಾಯಿಯವರು ಹೇಳ್ತಿದ್ರು, "ಏ ಹೋಗಮ್ಮ" ಅಂತ ಅಂದ್ಕೊಂಡು ಇರ್ತಿದ್ದೆ. ಆಗ ಅವ್ರು ಹೇಳ್ತಿದ್ರು, "ಓಹೋ! ಹೋಗು ಹೋಗು, ಈಗ ಇಲ್ಲಿದೀಯಾ ಮತ್ತೆ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಹಿಂಗೆ ಇರ್ತೀಯಾ? ಹಿಂಗಿರಕ್ಕಾಗತ್ತಾ?" ಅಂತಿದ್ರು. ಆಗ ನಾನು ಅವ್ರಿಗೆ ಹೇಳ್ತಿದ್ದೆ, "ಏ ಆಯ್ತು ಬಿಡಮ್ಮ, ಮ್ಯಾನೇಜ್ ಮಾಡೋಣ" ಅಂತ ಹೇಳ್ತಿದ್ದೆ. ಬಟ್ ಆಫ್ಟರ್ ಮ್ಯಾರೇಜ್ ಎಲ್ಲರಿಗೂ ಅಷ್ಟೇ. ಎಲ್ಲರೂ ಮ್ಯಾರೇಜ್ ಆದಮೇಲೆ ಅವರು ಮೊದಲು ಯಾವುದೇ ರೀತಿ ಕೆಲ್ಸಗಳನ್ನ ಕಲ್ತಿರಲ್ಲ. ಬಟ್ ಅವ್ರಿಗೆ ಹೊಸ ಕೆಲ್ಸಗಳು ಬರುತ್ತೆ. ಎಲ್ಲನೂ ಮ್ಯಾನೇಜ್ ಮಾಡಬೇಕು. ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಏಕೆಂದರೆ ಮದುವೆಗಿಂತ ಮುಂಚೆ ನಮ್ಗೆ ಯಾವುದೇ ರೀತಿ ಜವಾಬ್ದಾರಿ ಇರೋದಿಲ್ಲ. ಬಟ್ ಮದುವೆ ಆದಮೇಲೆ ಮದುವೆನೂ ಒಂದು ಜವಾಬ್ದಾರಿ. ಸೊ ಆ ಜವಾಬ್ದಾರಿ ಜೊತೆಗೆ ನಮ್ಗೆ ಬೇರೆ ಏನೇನು ಕೆಲ್ಸಗಳು ಬರುತ್ತೋ ಎಲ್ಲನೂ ಮ್ಯಾನೇಜ್ ಮಾಡಬೇಕು. ಅದನ್ನು ಕಲಿಬೇಕು. ಬಟ್ ಕಲಿಯೋದಕ್ಕೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಕಲಿಯುವಂಥ ಮನಸ್ಸಿರಬೇಕು. ನಮ್ಗೆ ಯಾವುದೇ ಕೆಲಸ ಬಂದರೂ ನಾವು ಅದನ್ನ ನೆಗೆಟಿವ್ ಅಪ್ರೋಚಲ್ಲಿ ತೋರಿಸ್ಬಾರ್ದು. ಆಲ್ವೇಸ್ ಪಾಸಿಟಿವ್ ಅಪ್ರೋಚಲ್ಲೇ ತೋರಿಸ್ಬೇಕು. ನಿಮ್ಗೊಂದು ಕೆಲಸ ಗೊತ್ತಿಲ್ಲ ಅಂತಂದ್ರೂ ಓಕೆ, ತಿಳ್ಕೊಂಡು ಮಾಡ್ತೀನಿ ಅನ್ನೋ ಅಪ್ರೋಚ್‌ನ ನಾವು ಮಾಡಬೇಕು. ಸೊ ನಾನು ಮದುವೆ ಆದಮೇಲೆ ಏನಪ್ಪ, ಆ, ನಾನು ಜಾಬ್ ಮಾಡ್ತಿದ್ದೆ. ಸ್ವಲ್ಪ ಹೆಕ್ಟಿಕ್ ಆಗ್ತಿತ್ತು. ಜಾಬ್ ಮುಗಿಸ್ಕೊಬಂದು ಮನೆ ಕೆಲಸ ಮಾಡಬೇಕಾಗಿತ್ತು, ಅಡುಗೆ ಕೆಲಸ ಮಾಡಬೇಕಾಗಿತ್ತು. ಇದೆಲ್ಲ ಹೊಸದು. ಬಟ್ ಮ್ಯಾನೇಜ್ ಮಾಡಬೇಕಾಗಿತ್ತು. ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ದೆ. ಈವನ್ ಕೆಲವೊಂದು ರೂಲ್ಸ್ ಎಲ್ಲ ಹೇಳ್ತಾರೆ ಮನೇಲಿ. ಸೊ ಆ ರೂಲ್ಸ್‌ನ ಫಾಲೋ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಿದ್ದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಹೆಕ್ಟಿಕ್ ಅನಿಸ್ತು. ಬಟ್ ಅದನ್ನು ನನ್ನ ಮನ್ಸಿಗೆ ತಗೊಂಡಿಲ್ಲ. ಯಾವುದೇ ಕೆಲಸನ ನಾನು ಕಷ್ಟ ಅಂತ ಸ್ವೀಕರಿಸಿಲ್ಲ. ಸೊ ಎಂಥ ಕಷ್ಟ ಕೆಲಸ ಬಂದರೂ ನನ್ನ ಕೈಲಿ ಆಗುತ್ತೆ, ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋ ಛಲ ನನಗಿದೆ. ಸೊ ಹಾಗಾಗಿ ಎಲ್ಲ ಕೆಲಸಗಳು ನಾನು ಆ ಟೈಮ್‌ಗೆ ಯಾವ ಕೆಲಸ ಮಾಡಬೇಕೋ ಆ ಕೆಲಸ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಬರ್ತಿದ್ದೆ. ಆ ಥರ ಮಾಡ್ಕೊಂಡು ಬರ್ತಾ ಬರ್ತಾ ಒಂದು ಎಕ್ಸ್‌ಪೀರಿಯನ್ಸ್ ಆದಮೇಲೆ ನಾನು ಇದರಿಂದ ಏನು ಕಲಿತೆ ಅಂತಂದರೆ ಪೇಷನ್ಸು. ಎಸ್, ಯಾವುದೇ ಕೆಲಸದಲ್ಲಾಗಲಿ ರಿಲೇಷನ್‌ಶಿಪ್ ಅಲ್ಲಾಗಲಿ ಪೇಷನ್ಸು ತುಂಬ ಮುಖ್ಯ. ಪೇಷನ್ಸ್‌ನ ಕಲಿತೆ. ಹಾಗೆ ಅದ್ರ ಜೊತೆಗೆ ಮೇನ್ ಫ್ಯಾಮಿಲಿ ಜೊತೆ ಹೆಂಗೆ ಬಾಂಡಿಂಗ್ ಬಿಲ್ಡ್ ಮಾಡಬೇಕು ಅನ್ನೋದನ್ನ ಕಲಿತೆ. ಮತ್ತು ಯಾವ ಥರ ರೆಸ್ಪೆಕ್ಟ್ ಮಾಡಬೇಕು ಅನ್ನೋದನ್ನ ಕಲಿತೆ. ಸೊ ಇವೆಲ್ಲ ಮೇನ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸು. ಎಲ್ಲ ಫ್ಯಾಮಿಲೀಸ್‌ಗೂ ಅಷ್ಟೇ. ಪೇಷನ್ಸು, ಫ್ಯಾಮಿಲಿ ಬಾಂಡಿಂಗು ಮತ್ತು ರೆಸ್ಪೆಕ್ಟು ಇದೆಲ್ಲ ಇರಲೇಬೇಕು. ಸೊ ಇದೆಲ್ಲ ಮಾಡ್ಕೊಂಡು ಬಂದಮೇಲೆ ನನಗೆ
ಮದುವೆ ಆಗಿ 8 ವರ್ಷ ಆಗಿದೆ. ಸೊ, ಎಲ್ಲನೂ ನೀಟಾಗಿ ನಿಭಾಯಿಸ್ತಾ ಇದ್ದೆ. ಒಂದು ಟೈಮಲ್ಲಿ ಮನೆ, ಮಕ್ಕಳು, ಆಫೀಸ್ ಕೆಲಸ ಅಂತ ಒಂದು ಟೈಮಲ್ಲಿ ತುಂಬ ಓವರ್‌ವೆಲ್ಮ್ ಆಗಿದೆ. ಸೊ, ಅದರಿಂದ ಹೆಂಗೆ ಹೊರಗಡೆ ಬರಬೇಕು ಅಂತ ತುಂಬ ಆರ್-ಎನ್-ಡಿ ಮಾಡ್ತಿದ್ದೆ. ಸೊ, ಆಗ ನಾನು ಚಾಟ್ ಜಿಪಿಟಿನ ಯೂಸ್ ಮಾಡಿದೆ. ಯೂಸ್ ಮಾಡಿ ಕೆಲವು ಸ್ಕಿಲ್ಸ್‌ನ ನಾನು ಅಪ್ಡೇಟ್ ಮಾಡಿದೆ. ಹಾಗೆ ಮೇನ್ ಎಲ್ಲರ ಲೈಫಲ್ಲಿ ಒಬ್ಬರು ಪ್ರಾಪರ್ ಮೆಂಟರ್ ಅನ್ನೋದು ತುಂಬ ಅವಶ್ಯಕತೆ ಇದೆ. ಈವನ್ ನನ್ನ ಲೈಫಲ್ಲೂ ಆ ಮೆಂಟರ್‌ನ ನಾನು ಆಯ್ಕೆ ಮಾಡಿಕೊಂಡೆ. ಸೊ, ಆ ಮೆಂಟರ್ ತೋರಿಸಿದ ದಾರಿನಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಈಗಲೂ ಸಹ. ಅವ್ರು ಹೇಳಿರೋ ದಾರಿನೇ ಹೋಗ್ತಿರ್ಬೇಕಾದ್ರೆ ತುಂಬ ಚೇಂಜಸ್ ಆಗಿದೆ. ಈವನ್ ನನ್ನ ಕ್ವಾಲಿಟಿ ಆಫ್ ವರ್ಕಲ್ಲಿ ಅಷ್ಟೇ, ನನ್ನ ಕ್ವಾಲಿಟಿ ಆಫ್ ಲೈಫಲ್ಲೂ ಅಷ್ಟೇ, ಎಲ್ಲ ಕೆಲಸಗಳು ನೀಟಾಗಿ ನಿಭಾಯಿಸಿದ್ದೀನಿ. ಹಾಗೆ ಆಹ್, ಮನೇನೂ ಅಷ್ಟೇ, ಮಕ್ಕಳೂ ಅಷ್ಟೇ, ಇವನ್ ನನ್ನ ಕೆಲಸನೂ ಅಷ್ಟೇ. ಯಾವುದು ನನಗೆ ಓವರ್‌ವೆಲ್ಮ್ ಅನಿಸ್ತಿಲ್ಲ, ಪ್ರೆಷರ್ ಅನಿಸ್ತಿಲ್ಲ. ಯಾವ ಕೆಲಸಕ್ಕೆ ಯಾವ ಟೈಮ್ ಕೊಡಬೇಕು, ಆ ಟೈಮ್ ಕೊಟ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೀನಿ. ಸೊ, ಈ ಚಾನಲ್‌ನ ಕ್ರಿಯೇಟ್ ಮಾಡ್ಬೇಕು ಯಾಕೆ ಅನ್ನಿಸ್ತು ಅಂತಂದರೆ, ಈವನ್ ನಾನು ಫೇಸ್ ಮಾಡಿರೋ ಥರನೇ ತುಂಬ ಹೆಣ್ಮಕ್ಳು ಫೇಸ್ ಮಾಡ್ತಿರ್ತಾರೆ. ಬಟ್ ಅವರಿಗೆ ಯಾವ ಥರ ಇದರಿಂದ ಹೊರಗಡೆ ಬರಬೇಕು, ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ ಹೆವಿಯಾಗಿ ಪ್ರೆಷರ್ ತೊಗೊಂಬಿಟ್ಟಿರ್ತಾರೆ. ಸೊ, ಬೇಸ್ಡ್ ಆನ್ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರಿಗೆ ಟೀಚ್ ಮಾಡಬೇಕು, ಅವ್ರಿಗೆ ಗೈಡ್ ಮಾಡಬೇಕು, ಪ್ರಾಪರಾಗಿ ಒಂದು ಎಜುಕೇಷನ್ ಕೊಡಬೇಕು ಅಂತ ಈ ಚಾನಲ್‌ನ ಕ್ರಿಯೇಟ್ ಮಾಡಿದ್ವಿ. ಈ ಚಾನಲ್ ಮೋಟಿವ್ ಏನು ಅಂತಂದರೆ, ಎಲ್ಲ ಹೆಣ್ಮಕ್ಳು, ಮದುವೆ ಆಗಿರೋ ಹೆಣ್ಮಕ್ಳು ಪ್ರಾಪರಾಗಿ ನಾಲೆಡ್ಜ್‌ನ ಗೇನ್ ಮಾಡಬೇಕು. ಪ್ರಾಪರಾಗಿ ಡಿಸಿಪ್ಲಿನ್ ವೇನ ಲೀಡ್ ಮಾಡಬೇಕು. ಮತ್ತು ಫ್ಯಾಮಿಲೀಸಲ್ಲಿ ಆ ಗ್ರೇಟ್ ಬಾಂಡಿಂಗ್‌ನ ಬಿಲ್ಡ್ ಮಾಡಬೇಕು. ಇದೇ ನನ್ನ ಮೋಟಿವು. ಈ ಮೋಟಿವ್‌ಗೋಸ್ಕರ ಈ ಚಾನಲ್‌ನ ಕ್ರಿಯೇಟ್ ಮಾಡಿದ್ದೀನಿ. ಅದಕ್ಕೆ ನಿಮ್ಮ ಎಲ್ಲರ ಸಪೋರ್ಟು ಬೇಕು. ಹಾಗೆ ನಿಮಗೂ ಯಾವುದಾದ್ರೂ ಏನೋ ಸ್ಟೋರಿ ಶೇರ್ ಮಾಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಅದಕ್ಕೆ ಅದನ್ನು ಏನಪ್ಪ ಇನ್ನೂ ಕೆಲವು ಸಿಸ್ಟರ್‌ಹುಡ್ಸ್ ಎಲ್ಲ ನೋಡ್ತಿರ್ತಾರೆ. ಅವರು ನಿಮ್ಮ ಸ್ಟೋರಿನ ಕೇಳಿ ಇನ್ಸ್ಪೈರ್ ಆಗ್ತಾರೆ. ಹಾಗೆ ನಿಮ್ಗೇನಾದ್ರು ಕ್ವೆಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಹಾಕಿ. ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಹಾಗೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಕಮ್ಯುನಿಟಿ ಇಮೇಲ್ ಐಡಿ ಕೊಟ್ಟಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಪರ್ಸ್ನಲ್ ಆಗಿ ನಾನು ರೀಚ್ ಆಗಬೇಕು ಅಂತಂದರೆ ರೀಚ್ ಆಗಿ ನಾನು ನಿಮ್ಮ ಇಮೇಲ್ ಐಡಿಗೆ ರೆಸ್ಪಾಂಡ್ ಮಾಡ್ತೀನಿ. ಬನ್ನಿ ಎಲ್ಲರೂ ಜೊತೆಲಿ ಗ್ರೋ ಆಗೋಣ. ನಿಮ್ದು ಏನೇನು ಕಷ್ಟ ಇದೆ ಶೇರ್ ಮಾಡ್ಕೊಳ್ಳಿ. ಒಬ್ರಿಗೊಬ್ರು ಮ್ಯೂಚುವಲ್ ಸಪೋರ್ಟ್ ತೊಗೊಳ್ಳೋಣ. ಎಲ್ಲರೂ ಒಂದು ಸ್ಟ್ರಾಂಗ್ ಸಿಸ್ಟರ್‌ಹುಡ್‌ನ ಬಿಲ್ಡ್ ಮಾಡೋಣ. ಸೊ, ಇದು ಎಲ್ಲರಿಗೂ ಎಲ್ಲ ಸಿಸ್ಟರ್ಸ್ ಮನೇಲೂ ಒಂದು ಸ್ಟ್ರಾಂಗ್ ಹೊಂದಾಣಿಕೆ ಅನ್ನೋದು ಬರಬೇಕು. ಹಾಗೆ ಎಲ್ಲ ಮನೆಗಳು ಖುಷಿಯಾಗಿರಬೇಕು. ಎಲ್ಲ ಪೇರೆಂಟ್ಸು, ಈವನ್ ನಮ್ಮ ತಂದೆ ತಾಯಿ ಅವ್ರ ಮೇನ್ ಖುಷಿ ಏನಂತಂದರೆ, ನಾವು ಅತ್ತೆ ಮಾವ ಮನೆಯಲ್ಲಿ ಖುಷಿಯಾಗಿದ್ರೆ ಅವ್ರು ಖುಷಿಯಾಗಿರ್ತಾರೆ. ಸೊ, ಮೇನ್ ಅವ್ರ ಆಸೆ ಏನಿರುತ್ತೆ ಅದನ್ನು ನಾವು ಪೂರೈಸಬೇಕು. ಸೊ, ನನ್ನ ಮಿಷನ್ ಏನಂತಂದರೆ ಸಿಂಪಲ್. ಎಜುಕೇಟ್ ಮಾಡಬೇಕು, ಎಂಪವರ್ ಮಾಡಬೇಕು. ಎಲ್ಲ ಮ್ಯಾರಿಡ್ ಆಗಿರೋ ವುಮೆನ್ಸ್‌ಗೆ. ಯಾವ ಥರ ಸ್ಟ್ರಾಂಗಾಗಿ ಬಿಲ್ಡ್ ಮಾಡಬೇಕು, ಯಾವ ಥರ ಸ್ಟ್ರಾಂಗ್ ಲೀಡರ್ಸ್ ಆಗಬೇಕು ಅವ್ರ ಮನೆಗಳಲ್ಲಿ ಅವರು. ಯಾವಾಗ ಏನಪ್ಪ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳು ಸ್ಟ್ರಾಂಗ್ ಲೀಡರ್ಸ್ ಆದರೆ ಅವ್ರ ಮನೇನ ಮುಂದಕ್ಕೆ ತಗೊಂಡು ಹೋಗ್ತಾರೆ. ಸೊ, ದಿಸ್ ಇಸ್ ಆಲ್ ಅಬೌಟ್ ಮೈ ಇಂಟ್ರೊಡಕ್ಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ ಡೆಪ್ತ್ ಆಗಿ ಅತ್ತೆ ಮಾವನ ಜೊತೆ ಯಾವ ಥರ ಹೆಲ್ತ್ ರಿಲೇಶನ್‌ಶಿಪ್‌ನ ಬಿಲ್ಡ್ ಮಾಡಬೇಕು ಅನ್ನೋದನ್ನ ನಾನು ಬೇಸಿಕ್ಕಿಂದ ಹೇಳ್ಕೊಡ್ತೀನಿ. ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್. ನನಗೆ ಮದುವೆಯಾಗಿ 8 ವರ್ಷ ಆಗಿದೆಯಲ್ಲ, ನಾನು ನಮ್ಮ ಅತ್ತೆ ಮಾವ ಜೊತೆ ಯಾವ ಥರ ಒಂದು ಹೆಲ್ತಿ ಬಾಂಡಿಂಗ್‌ನ ಬಿಲ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನು ನಾನು ನಿಮ್ಗೆ ಟೀಚ್ ಮಾಡ್ತೀನಿ. ಸೊ, ನೀವು ಆ ಪ್ರಿನ್ಸಿಪಲ್ಸ್‌ನ ಯೂಸ್ ಮಾಡಿ ಬಿಲ್ಡ್ ಮಾಡ್ಕೊಳ್ಳಿ. ಎಲ್ಲರೂ ಖುಷಿಯಾಗಿರಿ. ಎಲ್ಲ ಫ್ಯಾಮಿಲೀಸಲ್ಲಿ ಎಲ್ಲರೂ ಖುಷಿಯಾಗಿದ್ದರೆ ನಾವು ಸೊಸೈಟಿಗೆ ಏನಾದರೂ ಒಂದು ಸರ್ವ್ ಮಾಡ್ತೀವಿ. ಆ ಸರ್ವ್ ಮಾಡಬೇಕಂದ್ರೆ ಫಸ್ಟು ನಮ್ಮ ಮನೇಲಿ ನಾವು ಖುಷಿಯಾಗಿರಬೇಕು. ಖುಷಿಯಾಗಿದ್ರೆ ನಮ್ಮದು ಟ್ರೂ ಐಡೆಂಟಿಟಿ ಏನು ಅನ್ನೋದನ್ನ ನಾವು ಫೈಂಡ್ ಮಾಡ್ತೀವಿ. ಈ ವಿಡಿಯೋ ನಿಮಗೆ ಯೂಸ್‌ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಹಿಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋನ ಸಾಧ್ಯ ಆದಷ್ಟು ಎಲ್ಲ ಹೆಣ್ಮಕ್ಳಿಗೆ ಶೇರ್ ಮಾಡಿ. ಇದರಿಂದ ಅವರು ಎಷ್ಟು ನಾಲೆಡ್ಜ್ ಬೇಕೋ ಅಷ್ಟು ನಾಲೆಡ್ಜ್ ಪಡ್ಕೊತಾರೆ. Let's build a loving, empowered community of women together. Stay tuned, stay strong, stay divine. Namaskara.